ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 ಕೊನೆಗೆ ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು. ಅಫಿಷಿಯಲ್ ಆಗಿ ಹನುಮಂತ್ ಅವರಾದರೆ ವಿನ್ ಆಗಿದ್ದಾರೆ. ಮತ್ತು ಇನ್ನು ಕೆಲವು ರೂಮರ್ಸ್ ಮತ್ತು ಸೋರ್ಸಸ್ಗಳಿಂದ ಭಾರಿ ಸದ್ದು ಮಾಡ್ತಿರೋ ಒಂದು ನ್ಯೂಸ್ ಏನಪ್ಪ ಅಂತಂದರೆ, 2 ತಾಸುಗಳ ಹಿಂದೆ ಸದ್ದು ಮಾಡ್ತಿರೋ ವಿಷಯ ಏನಪ್ಪ ಅಂತಂದರೆ, ಅದು ತ್ರಿವಿಕ್ರಮ್ ಅವರು ಗೆದ್ದಿದ್ದಾರೆ ಅಂತಂದು ಜಾಸ್ತಿ ವೈರಲ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಇನ್ನು ನಾನು ಒಂದು ವಿಡಿಯೋ ಮಾಡಿದ್ದೆ, ಹನುಮಂತ್ ಅವರು ಗೆದ್ದಿದ್ದಾರೆ, ಅಪ್ಡೇಟ್ ಆದರೆ ಇದೆ ಅಂತಂದ ವಿಡಿಯೋ ಮಾಡಿದಾಗ ಎಲ್ಲ ಕಾಮೆಂಟ್ಸ್ ನೋಡಿದ್ರು, ತ್ರಿವಿಕ್ರಮ್ ಗೆದ್ದಿದ್ದಾನೆ ನೋಡು ಗುರು ಅಂತೆಲ್ಲ ಕಾಮೆಂಟ್ಸ್ ಹಾಕಿದ್ರು ಅಂತಲೇ ಹೇಳ್ಬೋದು. ಆದರೆ ಇದೀಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಮತ್ತು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಬಂದುಬಿಟ್ಟು ನಮ್ಮ ಉತ್ತರ ಕರ್ನಾಟಕದ ಹನುಮಂತ್ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರಂತಲೂ ಕೂಡ ಕಮೆಂಟ್ ಮಾಡಿ. ಇಲ್ಲಿ ಒಂದೇನಂತಂದರೆ, ನಮ್ಮ ಹನುಮಂತ ಬಂದುಬಿಟ್ಟು ಸಖತ್ತಾಗಿ ಆಡಿದ್ರೆ ಅಂತಲೇ ಹೇಳ್ಬೋದು. ವರ್ಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಮೊದಲ ಬಾರಿಗೆ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸನ್ನು. ಯಾಕಂತಂದರೆ 11 ಸೀಸನ್ಗಳಲ್ಲಿ ಬಂದುಬಿಟ್ಟು ವರ್ಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟವರು ಯಾರು ಕೂಡ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಿಲ್ಲ. ಮತ್ತು ವರ್ಲ್ಡ್ ಕಾರ್ಡ್ ಮೂಲಕ ಬಂದ ಸ್ಪರ್ಧಿಗಳು ಕಪ್ಪು ಯಾರು ಗೆದ್ದಿದ್ದಿಲ್ಲ ಅಂತಲೇ ಹೇಳ್ಬೋದು. ಇದೀಗ ಹನುಮಂತ್ ಅವರು ಒಂದು ರೆಕಾರ್ಡ್ ಆದರೆ ಮಾಡಿದ್ದಾರೆ. ಮತ್ತು ಲಾಸ್ಟ್ ಟಾಪ್ 2 ಅಲ್ಲಿ ಬಂದುಬಿಟ್ಟು ಹನುಮಂತು ಮತ್ತು ತ್ರಿವಿಕ್ರಮ್ ಅವರಾದರೆ ಇದ್ದರು. ಇಬ್ಬರು ಕೂಡ ಡಿಸರ್ವಿಂಗ್ ಇದ್ರು ಅಂತಲೇ ಹೇಳ್ಬೋದು ಕಪ್ ಒಯ್ಯಲು. ಆದರೆ ತ್ರಿವಿಕ್ರಮ್ ಮತ್ತು ಹನುಮಂತಗೆ ಹೋಲಿಸಿಕೊಂಡ್ರೆ ವೋಟಿಂಗ್ನಲ್ಲಿ ಬಂದುಬಿಟ್ಟು ಹನುಮಂತ್ ಅವರಾದರೆ ಸ್ವಲ್ಪ ಮುಂದೆ ಇದ್ದರು. ಆ ಕಾರಣದಿಂದಾಗಿ ವೋಟಿಂಗ್ಸ್ ಮೇಲೆ ನಿರ್ಧಾರ ಮಾಡಿ ಬಿಗ್ ಬಾಸ್ ಅವರು ಜೆನ್ಯೂನ್ ಆಗಿ ವಿನ್ನರ್ನ ಘೋಷಣೆ ಮಾಡ್ತೀವಿ ಅಂದು ಹನುಮಂತ್ ಅವರಾದರೆ ವಿನ್ನರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಹನುಮಂತ್ ಅವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.